31 ವರ್ಷದ ಹಿಂದಿನ ಪ್ರಕರಣ. ರಾಮ ಜನ್ಮಭೂಮಿ ವಿಷಯದಲ್ಲಿ ಹೋರಾಟದ ಸಂದರ್ಭದಲ್ಲಿ ದಾಖಲಾಗಿದ್ದ ಪ್ರಕರಣ. ಯಾಕೆ ಮೇಲಿಂದ ಮೇಲೆ ಇದನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವಾಗ ಇದು ವಿವಾದ ಆಯಿತು, ರಾಮ ಮಂದಿರ ಉದ್ಘಾಟನೆಗೆ ಸಮಯ ನಿಗದಿಯಾಗಿದೆ, ಎಲ್ಲ ಕಡೆ ಅದರ ಅದ್ದೂರಿ ತಯಾರಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಯಾರು ಹೋರಾಟದಲ್ಲಿ ಭಾಗಿಯಾಗಿದ್ರು ಕರಸೇವಕರು, ಅವರನ್ನ ಬಂಧಿಸಲಾಗಿದೆ. ಸ್ಪೆಷಲಿ ಯಾರ್ಯಾರು ಈ ಹಿಂದೂ ಪರ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಭಾಗಿಯಾಗಿದ್ರು ಅವರನ್ನ ಬಂಧನ ಮಾಡಲಾಗ್ತದೆ. ಅದರಲ್ಲಿ ಒಬ್ಬರು ಶ್ರೀಕಾಂತ್ ಪೂಜಾರಿ. ಇವರ ವಿರುದ್ಧ ಏನು ಆರೋಪ? 31 ವರ್ಷದ ಹಿಂದಿನ ಪ್ರಕರಣದಲ್ಲಿ ಇವರು ಕಣ್ಣು ಕಾಣಿಸಿರ್ಲಿಲ್ಲ, ನಮ್ಮ ಕೈಗೆ ಸಿಕ್ಕೇ ಇರಲಿಲ್ಲ, ಹಾಗಾಗಿ ಈಗ ಸಿಕ್ಕಿದ್ದಾರೆ, ಈಗ ಅವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ. ಪೊಲೀಸರೇ ಬಿಡುಗಡೆ ಮಾಡಿರುವ ಕ್ರೈಮ್ ರೆಕಾರ್ಡ್ ಅನ್ನ ನೋಡೋದಾದ್ರೆ ಈತನ ವಿರುದ್ಧ 13 ಪ್ರಕರಣಗಳು ದಾಖಲಾಗಿವೆ. ಆ 13 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ 2004, 2009, 2018ರಲ್ಲೂ ಶ್ರೀಕಾಂತ್ ಪೂಜಾರಿ ಬಂದು ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟು ಹೋಗಿದ್ದಾನೆ. ಅಂದ್ರೆ ಶ್ರೀಕಾಂತ್ ಪೂಜಾರಿ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಎಲ್ಲ ಪೊಲೀಸರಿಗೆ ಗೊತ್ತಿತ್ತು. ಕರಸೇವಕರ ಈ ಕೇಸ್ನಲ್ಲಿ ಆತನನ್ನ ಆಗ ಯಾಕೆ ಬಂಧಿಸದೆ ಈಗ ಯಾಕೆ ಬಂಧಿಸಲಾಗಿದೆ ಅನ್ನೋದೇ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ತಪ್ಪು ಮಾಡಿದ್ದಾರೆ ಅಂದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬಾರ್ದಾ? ತಗೊಳ್ಬೇಕು, ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. ಆದ್ರೆ 31 ವರ್ಷದಿಂದ ತಲೆ ಕೆಡಿಸಿಕೊಳ್ಳದ ಪ್ರಕರಣವನ್ನ ರಾಮ ಜನ್ಮಭೂಮಿ ಉದ್ಘಾಟನೆಯ ಸಂದರ್ಭದಲ್ಲಿ ಯಾಕೆ ತಲೆ ಕೆಡಿಸ್ಕೊಂಡ್ರು? ಇದು ಸದ್ಯದ ಪ್ರಶ್ನೆಯಾಗಿದೆ. ಇದೇ ವಿಷಯವನ್ನ ಚರ್ಚೆ ಆರಂಭಿಸ್ತಾ ಇದ್ದೀವಿ. ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅಶೋಕ್ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಸರ್, ನಿಮ್ಮಿಂದನೇ ಇವತ್ತಿನ ಚರ್ಚೆ ನಾನು ಆರಂಭ ಮಾಡ್ತೀನಿ. 31 ವರ್ಷದ ಪ್ರಕರಣ ಸರ್. ಆತ ಕಣ್ಣು ಕಾಣಲಿಲ್ಲ ಅಂತ ಹೇಳಿದ್ದಾರೆ. ಮೂರು ಸಲ ಆತ ಪೊಲೀಸ್ ಠಾಣೆಗೆ ಬಂದು ಮುಚ್ಚಳಿಕೆ ಬರ್ಕೊಟ್ಟಿದ್ದಾನೆ. 2004, 9, 10, 18. ಆತ ಎಲ್ಲಿದ್ದಾನೆ ಅಂತ ಗೊತ್ತು, ಆತನ ಅಡ್ರೆಸ್ ಗೊತ್ತು, ಆತ ತನ್ನ ಜೀವನದ ಅರ್ಧ ಭಾಗನ ಸವಿಸ್ಬಿಟ್ಟಿದ್ದಾನೆ ಈಗಾಗಲೇ. ಈಗ ಹೇಳ್ತಿದ್ದಾರೆ ಇಷ್ಟು ದಿನ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕದ, ಅದಕ್ಕೆ ಅರೆಸ್ಟ್ ಮಾಡಿದ್ವಿ ಅಂತ. ನೀವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೆಂಗೆ ನೋಡ್ತೀರಿ ಸರ್ ಈ ಪ್ರಕರಣನ? ಇದು ಕಾಮಿಡಿ ಆಫ್ ಎರರ್ಸ್ ಅಂತ ಹೇಳ್ಬೋದು. ಹೇಗೆ ನೋಡ್ಬೇಕಂತ ಹೇಳಿದ್ರೆ, ಪೊಲೀಸರು ಹದ್ದಿನ ಕಣ್ಣಿಕ್ಕೂ ಕೆಲಸ ಮಾಡಬೇಕಂತ ಹೇಳ್ತಾರೆ, ಅವರು ಮೈಯೆಲ್ಲ ಕಣ್ಣಿರ್ಬೇಕಂತ ಹೇಳ್ತಾರೆ. ಇನ್ನು ಸಾಕಷ್ಟು ಅವರಿಗೆ ಬಾತ್ಮೀದಾರರು ಕೂಡ ಇರ್ತಾರೆ ಅಂತ ಹೇಳ್ತಾರೆ. ಇಟ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅವ್ರನ್ನ. ದೇ ಮಸ್ಟ್ ಕಲ್ಟಿವೇಟ್ ದಿ ಅಸೆಟ್ಸ್ ಅಂತ ಹೇಳೋದು ನಾವು. ಆ ಅಸೆಟ್ಸ್ ಯಾವುದಂದರೆ ಇನ್ಫಾರ್ಮೆಂಟ್ಸ್. ಇಷ್ಟೆಲ್ಲ ಇದ್ದು ಬೇಡ, ಅವನೇ ಬಂದು ಹೋಗಿರೋ ಪೊಲೀಸ್ ಸ್ಟೇಷನಲ್ಲಿ ಅವನು ಕಾಣಿಸ್ಲಿಲ್ಲ, ತಲೆಮರೆಸ್ಕೊಂಡಿದ್ದಾನೆ ಅಂತ ಹೇಳೋದು, ದಟ್ಸ್ ವೈ ಐ ಸೆಡ್ ಇಟ್ಸ್ ಎ ಕಾಮಿಡಿ ಆಫ್ ಎರರ್. ಸಿನಿಮಾದಲ್ಲಿ ಮಾಡೋದು ನಾನು ನೋಡಿದ್ದೀನಿ, ಇಲ್ಲಿ ಆಗ್ತದೆ ಅಂತ ನಾನು ಎಣಿಸಿರಲಿಲ್ಲ. ಅದರಲ್ಲೂ ಗುರುತರವಾದಂಥ ಅಪರಾಧ. ಇಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ಅಪರಾಧ ಬೆಂಕಿ ಕೊಟ್ಟಿರ್ತಕ್ಕಂಥದ್ದು. ಅದು ಏನು ಕಾಂಪೌಂಡಬಲ್, ನಾನ್ ಕಾಂಪೌಂಡಬಲ್ ಮತ್ತು ವಾರಂಟ್ ಕೇಸು ಅಷ್ಟೇ ಅಲ್ಲ, ಅದು ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು. ಆಗಿದ್ದರೆ ಸೆಷನ್ಸ್ ನ್ಯಾಯಾಲಯದ ಮುಂದೆ ಇದು ವಿಚಾರಣೆ ನಡೀತದೆ. ಇದು ಗೊತ್ತಿರೋ ವಿಷಯ. ಬಟ್ ಗುರುತರವಾದಂಥ ಅಪರಾಧ ಅಂದರೆ ಹೆಚ್ಚಿನ ಗಮನ ಪೊಲೀಸರು ವಹಿಸಬೇಕಂತ ಈ ಕ್ಲಾಸಿಫಿಕೇಷನ್ ನಮ್ಮಲ್ಲಿ ಮಾಡಿಕೊಂಡಿರೋದು, ವರ್ಗೀಕರಣ ಅಪರಾಧಗಳಲ್ಲಿ. ಅಂಥ ಒಂದು ಅಪರಾಧಗಳಲ್ಲಿ ತಲೆಮರೆಸಿಕೊಂಡು ಆರೋಪಿಗಳಿದ್ದರೆ ಪ್ರತಿ ತಿಂಗಳು ಕೂಡ ರಿವ್ಯೂ ಅಂತ ಇರ್ತದೆ. ಪ್ರತಿ ಮಾಸಿಕ ರಿವ್ಯೂ, ಸ್ಟೇಷನಲ್ಲಿ ಯಾವ ಕೇಸಲ್ಲಿ ತಲೆಮರೆಸ್ಕೊಂಡಿರೋರನ್ನ ಪತ್ತೆ ಮಾಡಿದ್ದಾರೆ, ಈ ಮಾಡದೇ ಇದ್ದರೆ ಏನು ಪ್ರೊಸೀಜರ್ ಮಾಡಿದ್ದಾರೆ, ಏನು ಎಫರ್ಟ್ಸ್ ಮಾಡಿದ್ದಾರೆ, ಹಾಗಂತೆಲ್ಲ ಮಾಡಿ ಎಫರ್ಟ್ಸ್ ಮಾಡಬೇಕು. ಆ ಎಫರ್ಟ್ಸ್ ಮಾಡಿದ ಬಗ್ಗೆ ಅವರೊಂದು ಕೇಸ್ ಡೈರಿ ಅಂತ ಬರೆದು ಆ ಕೇಸಲ್ಲೂ ಕೂಡ ಕಳಿಸ್ಬೇಕು. ಇದು ನ್ಯಾಯಾಲಯ ಯಾವಾಗ LPR ಮಾಡ್ತಾರೆ ಅಥವಾ ಲಾಂಗ್ ಪೆಂಡಿಂಗ್ ರಿಜಿಸ್ಟ್ರಿಗೆ ಎಂಟ್ರಿ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಕಷ್ಟು ಪ್ರೋಸೆಸ್ಸು ಸಮನ್ಸಿಂದ ಹಿಡಿದು ವಾರಂಟ್ವರೆಗೆ ಮತ್ತು ಪ್ರೊಕ್ಲಮೇಷನ್ವರೆಗೆ ಮಾಡಿದ್ದಾದಮೇಲೆ ಸರ್ ಒಂದು ಸಮನ್ಸ್ ಜಾರಿಯಾಗಿಲ್ಲ, ಒಂದು ನೋಟಿಸ್ ಜಾರಿಯಾಗಿಲ್ಲ. ಆಮೇಲೆ ವಾಮನ ಕುಲಕರ್ಣಿ ಅಂತ ಇನ್ನೊಂದು ಪ್ರಕರಣ ಸರ್. ಪೊಲೀಸ್ ಠಾಣೆಯಿಂದ 60-70 ಮೀಟರ್ ಅಂತರದಲ್ಲಿ ಅವರ ಮನೆ ಇದೆ. ಅದೇ ಹೇಳಿದ್ದು ನಾನು ಹೇಳಿದ್ದು, ನೀವು ಶುರುವಲ್ಲಿ ಹೇಳಿದ್ದು ವಿಷಯನೇ ಅದು. ಪೊಲೀಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ಸ್ ಏನಿರಬೇಕಂತ ಹೇಳಿದರೆ ಅವರ ಇನ್ಫಾರ್ಮೆಂಟ್ಸು. ನನಗೆ ಗೊತ್ತಿಲ್ಲ, ನಾನು ಹೊಸಬ, ಅವರೇ ಯಾರಂತ ನನಗೆ ಗೊತ್ತಿಲ್ಲ. ಆದರೆ ಪೊಲೀಸ್ ಸ್ಟೇಷನಲ್ಲಿ ತಮ್ಮದೇ ಆದಂಥ ಸೋರ್ಸಸನ್ನು ಕ್ರಿಯೇಟ್ ಮಾಡಬೇಕು.
ಒಳ್ಳೆ ಪೊಲೀಸ್ ಆಫೀಸರ್ ಆ ಕೆಲಸ ಮೊದಲು ಮಾಡ್ತಾನೆ. ಎರಡನೇದಾಗಿ ಅವರ ಏನು ದೂರುದಾರರು ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ದೂರುದಾರರಿಗೆ ಪ್ರಶ್ನೆ ಮಾಡಬೇಕು, ಯಾರಪ್ಪ ಅವನು ಅಂತೇಳಿದೆ. ಅವನು ನೋಡಿ ಸರ್ ನಿಮ್ಮ ಮನೆ ಸ್ಟೇಷನಲ್ಲೇ ಇದ್ದಾನೆ, ನಿಮ್ಮ ಜೊತೆ ಕಾಫಿ ಕುಡ್ದು ಹೋಗಿದ್ದಾನೆ, ಎಷ್ಟೊಂದು ಸತಿ ಅಂತಲೇ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಪೊಲೀಸರ ನಿರ್ಲಕ್ಷ್ಯತೆ ಎದ್ದು ಕಾಣ್ತದೆ. ಅದನ್ನು ಇಲ್ಲಿ ನೀವು ತೋರಿಸ್ಕೊಡ್ತಾ ಇದ್ದೀರಾ ಅಷ್ಟೇ ಅಲ್ಲ, ಆ ಥರದ್ದು ಎಲ್ಲ ಪೊಲೀಸ್ ಸ್ಟೇಷನ್ಗಳು ನಡೀತಾ ಇರ್ಬೋದು. ಕಾರಣ ಇಷ್ಟೇ, ಒಂದು ಸತಿ LPR ಅಂತ ಆದರೆ ಎಷ್ಟೋ ಜನ ಅದು ಕೇಸ್ ಕ್ಲೋಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಗ ಆ ಆರೋಪಿನೂ ಫ್ರೀಯಾಗಿ ಓಡಾಡ್ತಿರ್ತಾನೆ ಏನೋ ಬೇರೆ ಕಾರಣಗಳಿಂದ. ಇದು ನಮ್ಮಲ್ಲಿ ಭಾಳ ಸೀರಿಯಸ್ ಕೇಸಸ್ ಇನ್ಕ್ಲೂಡಿಂಗ್ ಮರ್ಡರ್ ಕೇಸಸ್. ಯಾರು ಹೇಳಿದ್ರು ಇದನ್ನೇ 31 ವರ್ಷ ಆದಮೇಲೆ ನಾನೊಂದು ನ್ಯೂಸ್ ನೋಡಿದೆ, ಮರ್ಡರ್ ಕೇಸ್ ಅಪರಾಧಿ ಪತ್ತೆ ಆಗಿದ್ದಾನೆ ಅಂತ. ಇದು ಸಾಧ್ಯನಾ? 31 ವರ್ಷ ಅವನು ಕಣ್ ತಪ್ಪಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಏನೋ ಒಂದು ಹೊರದೇಶಕ್ಕೆ ಹೋಗಿ ರವಿ ಪೂಜಾರಿ ಅಂಥವನ್ನೇ ಎಕ್ಸ್ಟರ್ಮಿನೇಟ್ ಮಾಡಿಸ್ಕೊಂಡು ತರ್ತೀವಿ ನಾವು, ಅಂಥದ್ರಲ್ಲಿ ಈಗ ಮಾಡಿದರೆ ಹೇಗೆ ಅಂತ ನಾನು ಪ್ರಶ್ನೆ ಕೇಳಬೇಕಾಗತ್ತೆ. ಏನೇ ಆದರೂ ಕೂಡ ಇದು ಸಮಂಜಸವಾದಂಥ ಉತ್ತರ ಅಲ್ವೇ ಅಲ್ಲ. ನೀವೇ ಎತ್ತಿ ತೋರಿಸ್ತೀರಾ, ಅವರ ರೆಕಾರ್ಡ್ಗಳಲ್ಲೇ ಇದೆ. 18ರವರೆಗೂ ಅವನು ಬಂದು 18ರವರೆಗೆ ಸರ್, 5 ವರ್ಷದ ಹಿಂದೆ. ಈಗ ನೀವು ಕೇಳ್ತಾ ಇರೋದು 31 ವರ್ಷದ ಹಿಂದಿನ ಕೇಸು. ಹಾಗಾದರೆ ನಿಮ್ಮಲ್ಲಿ ಡೇಟಾ ಇಲ್ವೇನಾ? ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ಸ್ ಮೇಂಟೈನ್ ಮಾಡಲ್ವ, ಕ್ರೈಮ್ ರೆಕಾರ್ಡ್ಸು? ಏನು ಹೇಳುತ್ತೆ ಇದು? ಎಷ್ಟು ಜನ ತಲೆಮರೆಸಿಕೊಂಡ್ರು ಅಪರಾಧಿಗಳದ್ದು ಒಂದು ಲಿಸ್ಟೇ ಮಾಡಿ ಇಟ್ಟಿರ್ಬೇಕು ಅವರು. ಪ್ರತಿ ಬೀಟ್ನವನಿಗೆ ಹೇಳಬೇಕು, ಇವಂಥವನು ತಲೆಮರೆಸ್ಕೊಂಡಿದ್ದಾನೆ ಈ ಕೇಸಲ್ಲಿ, ನೀವು ಬೀಟ್ ಮಾಡುವಾಗ ಏನಾದರೂ ಕಂಡ್ರೆ ಅವನ್ನ ಎತ್ಕೊಂಬರ್ಬೇಕಂತ. ಹಾಗಾದರೆ ಆ ಸ್ಟೇಷನ್ ಈ ಬೀಟಲ್ಲಿ ಇವ್ರ ಮನೆ ಇಲ್ವಾ? ಆ ಬೀಟ್ಗೆ ಇವತ್ತು ಬೀಟ್ ಸಿಸ್ಟಮ್ ಬದಲಾಗಿದೆ. ಪರ್ಮನೆಂಟಾಗಿ 6 ತಿಂಗಳು 1 ವರ್ಷ ಹಾಕ್ತಾರೆ ಒಂದು ಬೀಟೆ ಅಂದರೆ. ಆ ಬೀಟಲ್ಲಿ ಎಲ್ಲವೂ ಮನೆ ಪರಿಚಯ ಇರಬೇಕು, ಜನ ಪರಿಚಯ ಇರಬೇಕು, ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅಂತ ಗೊತ್ತಿರಬೇಕು, ಯಾರು ಹಿಸ್ಟ್ರಿ ಶೀಟರು ಯಾರು ರೌಡಿ ಶೀಟರ್ ಅಂತ ಗೊತ್ತಿರಬೇಕು, ಯಾರು ಕಳ್ಳ ಅಂತ ಗೊತ್ತಿರಬೇಕು. ಅಂದರೆ ಎಮೋ ಕ್ರಿಮಿನಲ್ಸ್ ಅಂತ ಇರ್ತಾರಲ್ಲ, ಪ್ರಾಪರ್ಟಿ ಅಫೆಂಡರ್ಸು ಆ ಥರದವರು, ಒಳ್ಳೆಯವರು ಗೊತ್ತಿರಬೇಕು. ಅಲ್ಲಿ ಯಾರು ಒಳ್ಳೆ ಜನ, ಮೆಂಬರ್ ಯಾರು, ಇವರು ಯಾರು ಅಂತ ಹೇಳ್ಕೊಂಡು. ಯಾಕೆಂದರೆ ಇದು ಇನ್ಫಾರ್ಮೇಷನ್ನು ಯಾರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿರಬೇಕಂದ್ರೆ ನಮ್ಮ ಅಂಗೈಯಲ್ಲಿ ಏನಿದೆ ಅಂತ ನಾವು ನೋಡ್ಕೊಳ್ಳೋದು ಅಷ್ಟೇ. ಅದರ ಬ್ಯಾಕ್ ಆಫ್ ದಿ ಫಾರ್ಮ್ ಗೊತ್ತಿಲ್ಲ, ನಮಗೆ ಗೊತ್ತಿರಲಿಲ್ಲ ಅನ್ನೋ ವಾದನೇ ಒಪ್ಪಕ್ಕಾಗಲ್ಲ ಸರ್. ಪೊಲೀಸರಿಗೆ ಯಾರು 18ರವರೆಗೆ ಬಂದಿರೋ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಜನ ನಕ್ಕು ಬಿಡ್ತಾರೆ. ನಾವೆಲ್ಲ ಶುರು ಮಾಡಿದಾಗ ಒಂದು ಪೊಲೀಸ್ ಸ್ಟೇಷನ್ ಅಂದರೆ 12 ಜನ, ಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ 12 ಜನ ಇರ್ತಾಯಿದ್ರು ಆಫೀಸರು ಸೇರಿ. ಜಾಸ್ತಿ ಅಂದರೆ ಒಂದು 15 ಜನ ಇರ್ತಿದ್ರು. ಅವನಿಗೆ ಪೊಲೀಸನಿಗೆ ಕೇಳಿದರೆ ಪಟ 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 ಅಂತ ಹೇಳೋನು, ಇವನ ಹೆಸರು ಕುಲ ಗೋತ್ರ ಎಲ್ಲ ಹೇಳೋದು. ಇವತ್ತು ಆಗಿಲ್ಲ ಪರಿಸ್ಥಿತಿ. ಇವತ್ತು ನೀವು ಹೇಳ್ತಿದ್ದೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಾ, ಅದನ್ನೆಲ್ಲ ನೀವು ಮೈಗೂಡಿಸ್ಕೊಂಡಿದ್ದೀರಾ. ಜೊತೆಗೆ ರಿಯಲ್ ಇಂಟೆಲಿಜೆನ್ಸು ಇದೆ, ಮ್ಯಾನ್ ಪವರು ಜಾಸ್ತಿ ಆಗಿದೆ, ಮೆಟೀರಿಯಲ್ ರಿಸೋರ್ಸಸ್ ಏನಿದೆ ಅದು ಇನ್ನೂ ಎಷ್ಟೋ ಮಟ್ಟಿಗೆ ಜಾಸ್ತಿ ಆಗಿದೆ. ಯಾತಕ್ಕೋಸ್ಕರ ಅಂದರೆ ಟು ಫೆಸಿಲಿಟೇಟ್ ದೆಮ್. ಇದೇ ನಮ್ಮ ನೀವು ಬಳಸ್ಕೊಳ್ತಾ ಇರೋದು. ಇನ್ನೂ ಬೇಕಾ? ಇದರಲ್ಲಿ ಏನಾದರೂ ಈ ಸರ್ಕಾರದ ಲೋಪ ಇದೆಯಾ? ಇಲ್ಲ. ಕೆಲಸ ಮಾಡಿಸೋರ್ದು, ಕೆಲಸ ಮಾಡೋರ್ದು. ಇದು ಯಾರು ಮಾಡಬೇಕು? DG ಇಂದ ಕೆಳಗಡೆ, ಮೇಲೆ ನಾನು ಹೋಗೋದಿಲ್ಲ. ಯಾಕಂದರೆ ಅವ್ರದ್ದು ಬರ್ತಾರೆ ಹೋಗ್ತಾರೆ. ಇವರು ಇರೋರು ಹೇಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಕನ್ನಡಿ ಹಿಡ್ದಾಗೆ ನೀವು ಹೇಳ್ತಿದ್ದೀರ. ರೈಟ್. ಅಶೋಕ್ ಗೌಡ್ರೆ, 31 ವರ್ಷಗಳ ಹಿಂದಿನ ಪ್ರಕರಣ ಈಗ ಕೈಗೆ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದ್ರು ಅಂತ ತಗೊಂಡು ಹೋಗಿ ಬಂಧನಕ್ಕೆ ಒಳಪಡಿಸೋದು. ನೋಡಿ, ಒಂದು ಟೆಕ್ನಿಕಲ್ ಪಾಯಿಂಟ್ ಬರ್ತಾನೆ. ಮೊದಲು ನಮ್ಮ ಊರಬ್ಬದಲ್ಲಿ ಊರಬ್ಬಗಳಾಗ್ತಾವಲ್ಲ ನಮ್ಮೂರ ಕಡೆ ಎಲ್ಲನೂ, ಅಲ್ಲಿ ಈ ಪಾಪ ಯಾರೊಬ್ಬ ನಾಯಕತ್ವ ವಹಿಸ್ಕೊಂಡಿರ್ತಾನೆ, ಅವನ್ನ ವಿರೋಧಿಸಬೇಕಾದ್ರೆ ಈ ಥರ ಕುಡಿದು ಬಂದು ಚೇಷ್ಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಅಂಥ ಪ್ರಕರಣ ಆಯ್ತಿದು. ಅಂದರೆ ಈಗ ಪಾಪ ಇಡೀ ದೇಶದಲ್ಲಿ ಒಂದು ರಾಮನ ಒಂದು ವ್ಯವಸ್ಥೆ ಆಗಿದೆ. ಪ್ರತಿಯೊಬ್ಬರು ರಾಮ 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 ಅಂತಿದ್ದಾರೆ. ಅವರವರ ಭಾವ ಅವರವರ ಶಕ್ತಿ ಅನುಸಾರ ರಾಮನ್ನ ಆರಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಅಪೀಸ್ಮೆಂಟ್ ಮಾಡ್ತಕ್ಕಂತಹ ಸಿದ್ದರಾಮಯ್ಯ ಅಂದರೆ ಅವರ ಮನಸ್ಥಿತಿನೇ ಸಹ ಹೆಂಗೆ ಅಂತಂದರೆ, ಯಾರೋ ಒಬ್ಬರು ಓಲೈಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರು ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಇಡೀ ದೇಶಕ್ಕೆ ತೋರಿಸ್ಬೇಕು, ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಅದರಿಂದಾಗಿ ಇಂತಹ ಒಂದು ಕೃತ್ಯವನ್ನು CM ಅವ್ರ ಆರ್ಡರ್ ಮೇಲೆ ಡೈರೆಕ್ಟಾಗಿ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ. ಒಂದು. ಎರಡನೇದು ನೋಡಿ, ಫಸ್ಟು ಈ ಪ್ರಕರಣ ಏನಿದೆ ಅಂದರೆ ಡಿಸೆಂಬರ್ 5ನೇ ತಾರೀಕು 1992 ಈ ಪ್ರಕರಣ ಆಗ್ತದೆ. 7ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ FIR ಕಾಪಿ ಮತ್ತು ಕಂಪ್ಲೇಂಟ್ ಕಾಪಿ ಎರಡೂ ಇಲ್ಲ. ಇವತ್ತಿರ್ತಕ್ಕಂಥದ್ದು ಏನು ಅಂತಂದರೆ ಬರೀ ಚಾರ್ಜ್ ಶೀಟ್ ಮಾತ್ರ ಇದೆ. ಚಾರ್ಜ್ ಶೀಟಲ್ಲಿ 13 ಜನ ಚಾರ್ಜ್ ಶೀಟ್ ಆಗಿದ್ದಾರೆ.
ಆಮೇಲೆ ಅದರಲ್ಲಿ 3 ಜನ ಡೆತ್ ಆಗೋಗಿದೆ, ಡಿಸೆಸ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು 3 ಜನ ಅಕ್ವಿಟ್ ಆಗಿದ್ದಾರೆ. ಅಕ್ವಿಟೆನ್ಸ್ ಇರತಕ್ಕಂತಹದ್ದು ಒಂದು ದೊಡ್ಡ ಪಾಯಿಂಟ್. ಏನು ಅಂದರೆ 2007ರಲ್ಲಿ ಈಗ ನಾಗರಾಜ್ ಸಾಹೇಬರು ತುಂಬ ವರ್ಷಗಳ ಸುದೀರ್ಘ ಅವಧಿ 39 ವರ್ಷ ಪೊಲೀಸಲ್ಲಿ ಸರ್ವ್ ಮಾಡಿರ್ತಕ್ಕಂಥವರು. ಅವ್ರಿಗೆ ಗೊತ್ತಿದೆ ಈ ಲಾಂಗ್ ಪೆಂಡಿಂಗ್ ಕೇಸಸ್ನಲ್ಲಿ ಏನಾಗುತ್ತೆ. 2017ರಲ್ಲಿ ಅವ್ರು ರಿಟೈರ್ಡ್ ಆಗಿದ್ರು. ಆದ್ರೂ 2017 ಲಾಂಗ್ ಪೆಂಡಿಂಗ್ ಕೇಸಸ್ ಏನೇನಿದೆ ಎಲ್ಲನೂ ರಿವ್ಯೂ ಮಾಡಿ ಅಂತ ಹೇಳ್ತಾರೆ. ಸರ್ಕಾರ ಆದೇಶ ಮಾಡುತ್ತೆ. ಸರ್ಕಾರ ಆದೇಶ ಮಾಡಿದಾಗ ಆಗ ಒಬ್ಬರು ಹೇಳ್ತಾರೆ ರಾಮದಾರ್ ದಾಸ್ ಅಂತ, ನಿನ್ನಿಂದೆಲ್ಲ ಟಿ ವಿಗಳ ಮಾಧ್ಯಮದಲ್ಲ ಮಾತಾಡ್ತಾರೆ. ಅವ್ರು ಹೋಗ್ಬಿಟ್ಟು ಒಂದು ಆ್ಯಂಟಿಸಿಪೇಟರಿ ಬೇಲ್ ತಗೊಂತಾರೆ. ಅಂದರೆ ಪೊಲೀಸ್ ಅವರೇ ಕರೆದ್ಬಿಟ್ಟು ಹೇಳ್ತಾರೆ. ಮಿಕ್ದವರೆಲ್ಲ ಎಲ್ಲಿದ್ದಾರೆ ಅಂತ ಅವತ್ತು ಕೇಳ್ಬೋದಾಗಿತ್ತು. ಅವರೆಲ್ಲ ಜೊತೆಗಾರರೇ. ಆ್ಯಂಟಿಸಿಪೇಟರಿ ಬೇಲಲ್ಲಿ ಕ್ಲಿಯರ್ ಕಟ್ಟಾಗಿ ಬರುತ್ತೆ. ಇಲ್ಲಿ ನನ್ನ ಹತ್ರ ಇದೆ. ನಾನು 15th ಪಾಯಿಂಟ್ ಮಾತ್ರ ಓದ್ತಿದ್ದೀನಿ. ಅಡ್ಮಿಟೆಡ್ ದೇರ್ ಇಸ್ ನೋ ಐ ವಿಟ್ನೆಸ್. ಪ್ಲೀಸ್ ರಿಮೆಂಬರ್, ದೇರ್ ಇಸ್ ನೋ ಐ ವಿಟ್ನೆಸ್. ಇಸ್ ಕೋರ್ಟ್ ಹ್ಯಾಸ್ ಸೆಡ್ to the incident, neither in the complainant nor in the FIR the names of the petitioner finds place. Most important, ಇದನ್ನು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿನ ಸ್ಥಳೀಯ ಪೊಲೀಸ್ ಕಮಿಷನರ್ ಅವರು ನೋಡ್ಕೊಳ್ಳಿಕ್ಕೆ ಅವರಿಗೆ ಏನಾಗಿತ್ತು ಒಂದು. ಅಂದರೆ CM ಅವರು ಏನೋ ಒಂದು ಆರ್ಡರ್ ಮಾಡಿಬಿಟ್ರು, ಗೃಹ ಮಂತ್ರಿ ಆರ್ಡರ್ ಮಾಡಿಬಿಟ್ರು, ನೀವೇನು ಮಾಡ್ತಾಯಿದ್ರಿ ಕಮಿಷನರ್ ಆಗಿ, ನಿಮಗೆ ಗೊತ್ತಿರಲ್ವಾ? ಅಂದರೆ ಇದೆಲ್ಲನೂ ಒಂದು ಸುಸೂತ್ರವಾಗಿ, ಅಂದರೆ ಎಲ್ಲ ಒಂದು ಪ್ಲ್ಯಾಂಡ್ ರೀತಿಯಲ್ಲಿ ಮುಜುಗರ ಮಾಡಬೇಕು. ಬಹುಸಂಖ್ಯಾತ ಹಿಂದೂಗಳು ಯಾರು ಈ ದೇಶದಲ್ಲಿ ರಾಮನ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಫೈಲ್ ಮಾಡಿದ್ರು. ಅಂಥವ್ರು ಇವತ್ತು ರಾಮನ ಬಗ್ಗೆ ಪ್ರೀತಿ ವಿಶ್ವಾಸ, ಒಂದು ಭಾವ, ಒಂದು ಲಯವನ್ನು ಹೊಂದಿರತಕ್ಕಂತಹ ಜನಕ್ಕೆ ತೊಂದರೆ ಕೊಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅದರಿಂದಾಗಿ ಒಂದು ಊರಿನ ಜಾತ್ರೆ, ನಾಡಿನ ಜಾತ್ರೆ, ರಾಷ್ಟ್ರ ಜಾತ್ರೆ ಆಗ್ತಿದೆ. ಇವತ್ತು ರಾಮನ ಹೆಸರಿನಲ್ಲಿ ಒಂದು ಜಾತ್ರೆ ಆಗ್ತಿದೆ. ಎಲ್ಲರೂ ಸಹ ಇಡೀ ಭಾರತೀಯರು ಇವತ್ತು ಒಂದಾಗಿ ಇವತ್ತು ರಾಮನ ಬಗ್ಗೆ ಒಂದು ಆರಾಧನೆ ಮಾಡಲಿಕ್ಕಂತ ಹೊರಟಿದ್ದೀವಿ. ಆಮೇಲೆ ರಾಮನ ಎವಿಡೆನ್ಸ್ ಇಲ್ಲದೆ ಇರತಕ್ಕಂತಹ ಯಾರು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಫೈಲ್ ಮಾಡಿದ್ರು, ಇಂಥವರು PFIನ 1600 ಜನನ 475 ಕೇಸು, ಉದಯಗಿರಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹಾಸನಲ್ಲಿ ಇರಬಹುದು, ಇಂತಹ ಒಂದು ಇದನ್ನಲ್ಲಿ ವಿತ್ಡ್ರಾ ಮಾಡ್ಕೊಳಕ್ಕಾಗ್ತದೆ 2016 2017ರಲ್ಲಿ. ಅದಾದಮೇಲೆ ಈಗ DK ಶಿವಕುಮಾರ್ ಕೇಸ್ ವಿತ್ಡ್ರಾ ಮಾಡೋಕ್ಕಾಗ್ತದೆ. DJ ಹಳ್ಳಿ KJ ಹಳ್ಳಿನಲ್ಲಿ ಯಾವುದೋ ರೈಟರ್ಸ್ನೆಲ್ಲನೂ ಬಿಟ್ಬಿಡ್ಬೇಕು ಅಂತ ಹೇಳಿ ತನ್ವೀರ್ ಸೇಠ್ ಅವರು ಹೇಳ್ತಾರೆ. ಗೃಹ ಮಂತ್ರಿಗಳು ಅದಕ್ಕೊಂದು ಡಿಸಿಷನ್ ತಗೊಂತಾರೆ. ಇಂತಹ ಒಂದು ಕೇಸಸ್ ಆಗಬೇಕಾದ್ರೆ ನೀವೇನು ಮಾಡ್ತಿದ್ರಿ ಸರ್? ಅಲ್ಲ ನಾನು 12 ವರ್ಷ ಆಡಳಿತದಲ್ಲಿ ಇದ್ರಿ. ನಾವು ಇಡೀ ಇದರಲ್ಲಿ ನಾವು ಇದ್ದಿದ್ದು ಆಡಳಿತದಲ್ಲಿ. ಕರೆಕ್ಟ್, ನಾನು ಒಪ್ಕೊಂಡೆ. ಹೋರಾಟಗಾರರು ಅವ್ರೇನು ಮುಗ್ಧರಿದ್ರು, ಅವ್ರ ಬಗ್ಗೆ ನಿಮಗೆ ಸಿಂಪತಿ ಇದೆ. ನೀವೇನ್ ಮಾಡಿದ್ರಿ ಇಷ್ಟು ವರ್ಷ? ನೋಡಿ, 31 ವರ್ಷದ ಹಿಂದಿನ ಪ್ರಕರಣ ಇತ್ತು ಅನ್ನೋದು ನಿಮಗೂ ಗೊತ್ತಿರಲಿಲ್ವಾ? ಅಲ್ಲ, ಕರೆಕ್ಟು. ಏನಾಗಿದೆ ಅಂದರೆ ಅನೇಕ ಪ್ರಕರಣಗಳು ಅನೇಕ ಕಡೆ ಆಗಿದೆ. ಈಗ ಏನಾಗ್ತದೆ ಅಂತಂದರೆ, ನಮ್ಮ ಸರ್ಕಾರ ಯಾವ ಕಾಲಾವಧಿ ಬಂತು, ಆ ಕಾಲಾವಧಿಗಳಲ್ಲಿ ಯಾರ್ಯಾರು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡಿರ್ತಾರೆ, ಆ ರಿಕ್ವೆಸ್ಟ್ಗಳನ್ನು ನಾವು ಆನರ್ ಮಾಡಿದ್ದೀವಿ. ರೈತರ ಹೋರಾಟಗಳಾಗಿತ್ತು, ಬಗೂರು ಹುಕ್ಕುಂ ಹೋರಾಟ ಆದಾಗ ಅವು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿದರು. ರಿಕ್ವೆಸ್ಟ್ ಅದನ್ನು ಆನರ್ ಮಾಡಿದರು. ಆವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಆನರ್ ಮಾಡಿದರು. ವಿಚಾರ ಏನು ಅಂತಂದರೆ, ಈ ಲಾಂಗ್ ಪೆಂಡಿಂಗ್ ಕೇಸಸ್ನ ಕಮಿಷನರ್ ಅವರು ಒಂದು ಗೃಹ ಮಂತ್ರಿಗಳಿಗೆ ಹೇಳಿದರೆ, ಗೃಹ ಮಂತ್ರಿಗಳು ಏನು ಮಾಡಬೇಕಾಗಿತ್ತು? ಈ ಹಿಂದಿನ ಗೃಹ ಮಂತ್ರಿಗಳು 2017ರಲ್ಲಿ ಆಗಿರ್ತಕ್ಕಂತಹ ಆ್ಯಂಟಿಸಿಪೇಟರಿ ಬೇಲ್ನಲ್ಲಿ ಇರ್ತಕ್ಕಂತಹ ಪಾಯಿಂಟ್ಸ್ನ ಕರೆಕ್ಟಾಗಿ ಒಂದು ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇವರು ಕೇಸ್ನ ವಿತ್ಡ್ರಾ ಮಾಡಬೇಕಾಗಿತ್ತು. ಆದರೆ ಏನು ಮಾಡ್ತಾರೆ ಅಂದರೆ, ಇಲ್ಲ ನಾವು ರಾಮ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಕೋರ್ಟಲ್ಲಿ ಅಫಿಡವಿಟ್ ಫೈಲ್ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಇವತ್ತು ರಾಮನ ಬಗ್ಗೆ ಯಾವ ರೀತಿ ಅವೇಳನವಾಗಿ ಮಾತಾಡ್ತಿದೆ ಅದು ಎಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.